ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಈ ದೇಶ ಉಳಿಬೇಕಾದ್ರೆ, ನಿಮ್ಮ ಮನೆ ಉಳಿಬೇಕಾದ್ರೆ, ನಿಮ್ಮ ಮಕ್ಕಳು ಉಳಿಬೇಕಾದ್ರೆ ನೆನಪಿಟ್ಕೊಳ್ಳಿ. ಈಗ ನಿಮ್ಮ ಮಕ್ಕಳು 5 ವರ್ಷ 6 ವರ್ಷ 8 ವರ್ಷ 10 ವರ್ಷ ಇರ್ಬೋದು. ಆ ಮಕ್ಕಳು ಉಳಿಬೇಕಾದ್ರೆ ಸಂಖ್ಯೆ ಬೇಕೇ ಬೇಕು. ನಮ್ಮ ಮನೆಗಳಲ್ಲಿ ನಮಗೆ ಮಕ್ಕಳು 3ಕ್ಕಿಂತ ಕಡಿಮೆ ಇರಬಾರದು. ಇದನ್ನು ನಿರ್ಣಯ ಮಾಡಿಕೊಳ್ಳಿ. ನಾವು ಇರುವುದೇ ಸಮಾಜಕ್ಕೋಸ್ಕರ. ಯಾಕೆಂದ್ರೆ ನನ್ನ ಮಗ, ನನ್ನ ಪುಳ್ಳಿ ಅವರು ಬದುಕಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಸಂಖ್ಯೆ ಇರಬೇಕು. RSS ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ರು ಹಿಂದೂಗಳಿಗೆ ಹೊಸ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಹಿಂದೂ ತಾಯಂದಿರು ಕನಿಷ್ಠ 3 ಮಕ್ಕಳನ್ನು ಹೆರಬೇಕಂತೆ, ಅಥವಾ ಅದಕ್ಕಿಂತ ಜಾಸ್ತಿ ಹೆರಬೇಕಂತೆ. 3ಕ್ಕಿಂತ ಕಡಿಮೆ ಆಗಲೇಬಾರ್ದಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಳಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಮಾತನ್ನು ಹೇಳಿದ್ದಾರೆ. ಭಾರತದಲ್ಲಿರುವ ಹಿಂದೂ ಸಮಾಜ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮತ್ತಷ್ಟು ಪ್ರಬಲವಾಗೋದಕ್ಕಾಗಿ ಹಿಂದೂಗಳು ತಮ್ಮ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಅನಿವಾರ್ಯತೆ ಇದೆ ಅಂತ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಇಲ್ಲಾಂದ್ರೆ ಮುಸ್ಲಿಮರು ಹಿಂದೂಗಳನ್ನು ಸರ್ವನಾಶ ಮಾಡಿಬಿಡ್ತಾರೆ ಅಂತ ಅವರು ಎಚ್ಚರಿಸಿದ್ದಾರೆ. ಉಳ್ಳಾಳ ಕ್ಷೇತ್ರದ ಬಗ್ಗೆಯೂ ಮಾತನಾಡಿದ್ದಾರೆ. ಅವರ ಭಾಷಣದ ಬಗ್ಗೆ ತುಂಬ ಮಾತಾಡೋಕ್ಕಿದೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಮ್ಮ ಸ್ಟೋರಿಗಳನ್ನು ಫಾಲೋ ಮಾಡಿ, ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಈ ಕಲ್ಲಡ್ಕ ಪ್ರಭಾಕರ ಭಟ್ರು ಇಷ್ಟೆಲ್ಲ ಉಪದೇಶ ಕೊಡ್ತಾರಲ್ಲ, ಆ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ನಮ್ಮದೊಂದು ಪ್ರಶ್ನೆ ಇದೆ. ಒಬ್ಬ ಹಿಂದೂ ಕನಿಷ್ಠ 3 ಮಕ್ಕಳನ್ನು ಹುಟ್ಟಿಸಬೇಕು ಅಂತ ಕರೆ ಕೊಡುವ ನೀವು ಎಷ್ಟು ಮಕ್ಕಳನ್ನು ಹುಟ್ಟಿಸಿದ್ದೀರಿ? ಅದನ್ನು ಮೊದಲೇ ಹೇಳಿ. ನೀವಿದನ್ನು ಸಾರ್ವಜನಿಕವಾಗಿ ಘೋಷಿಸಬೇಕು. ನೀವು ಕೂಡ ಹಿಂದೂ ಅಲ್ವಾ? ನಿಮಗೂ ಕೂಡ 3 ಮಕ್ಕಳಿರಬೇಕಲ್ವಾ? ನೀವು ಕೂಡ 3 ಮಕ್ಕಳನ್ನು ಹುಟ್ಟಿಸಿದ್ದೀರಾ ಹೇಗೆ? ಅಥವಾ 3ಕ್ಕಿಂತ ಹೆಚ್ಚು ಮಕ್ಕಳು ನಿಮಗಿದ್ದಾರಾ? ನಾನು ನಿಮ್ಮ ಅಧಿಕೃತ ಮಕ್ಕಳ ಸಂಖ್ಯೆಯನ್ನು ಕೇಳ್ತಿದ್ದೀನಿ ಭಟ್ರೆ. ನಿಮಗೆ ಇರುವ ಅಧಿಕೃತ ಮಕ್ಕಳು ಎಷ್ಟು ಭಟ್ರೆ? ನಮಗೆ ತಿಳಿದು ಬಂದಂತೆ ನಿಮಗೆ ಒಬ್ಬಳೇ ಮಗಳಂತೆ. ನೀವು ಕನಿಷ್ಠ 3 ಮಕ್ಕಳನ್ನು ಹುಟ್ಟಿಸುವ ಗೋಜಿಗೆ ಹೋಗಿಲ್ಲ. ನಿಮ್ಮ 50 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಕನಿಷ್ಠ 3 ಮಕ್ಕಳನ್ನು ಹುಟ್ಟಿಸೋಕೆ ನಿಮ್ಮ ಕೈಲಿ ಆಗಿಲ್ಲ. 3 ಮಕ್ಕಳು ಬಿಡಿ, 2ನೇ ಮಗು ಮಾಡೋಕ್ಕೂ ನೀವು ಮನಸ್ಸನ್ನು ಮಾಡಿಲ್ಲ. ಭಟ್ರೆ, ನೀವು 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹುಟ್ಟಿಸಿ ತೋರಿಸಬೇಕಾಗಿತ್ತು. ಆ ಮಕ್ಕಳನ್ನು ದೇಶ ರಕ್ಷಣೆಗೆ ಕೊಡಬೇಕಾಗಿತ್ತು. ಆ ಮೂಲಕ ಮಕ್ಕಳನ್ನು ಹುಟ್ಟಿಸೋದರಲ್ಲಿ ನೀವೇ ಹಿಂದೂ ಸಮಾಜಕ್ಕೆ ಮಾದರಿ ಆಗಬೇಕಾಗಿತ್ತು. ನೋಡಿ, ನಾನು 3 ಮಕ್ಕಳನ್ನು ಹುಟ್ಟಿಸಿದ್ದೀನಿ, ಆ ಮಕ್ಕಳನ್ನು ದೇಶದ ರಕ್ಷಣೆಗೆ ಕೊಟ್ಟಿದ್ದೀನಿ, ಹಾಗಾಗಿ ಹಿಂದೂಗಳೆಲ್ಲರೂ 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹುಟ್ಟಿಸಿ ಅಂತ ಕರೆ ಕೊಡ್ಬೋದಿತ್ತು. ನೀವು 3 ಮಕ್ಕಳನ್ನು ಹುಟ್ಟಿಸಿ ತೋರಿಸಿದಿದ್ರೆ ನಿಮಗೆ ಆ ಕರೆ ಕೊಡುವ ಅರ್ಹತೆ, ಯೋಗ್ಯತೆ, ನೈತಿಕತೆ ಎಲ್ಲ ಇರ್ತಿತ್ತು. ಆದರೆ ನೀವು 1ಕ್ಕೆ ನಿಲ್ಲಿಸಿ ಬೇರೆಯವರು 3 ಮಾಡಬೇಕು ಅಂತ ಕರೆ ಕೊಡುವುದರಲ್ಲಿ ಏನು ನ್ಯಾಯ ಇದೆ ಹೇಳಿ? ನಿಮಗೆ 1ನೇ ಮಗು ಸಾಕು. ಅವರು ದೇಶ ರಕ್ಷಣೆ, ಧರ್ಮ ರಕ್ಷಣೆ ಏನು ಮಾಡಬೇಕಾಗಿಲ್ಲ, ಅವರು ಸುಖ ಆಗಿರಬೇಕು. ಆದರೆ ಬೇರೆಯವರು ಹೆಚ್ಚು ಮಕ್ಕಳನ್ನು ಮಾಡಬೇಕು, ಅವರನ್ನು ಸಾಕೋದಕ್ಕೆ ಹೆಣಗಾಡಬೇಕು, ದೊಡ್ಡವರಾದ ಮೇಲೆ ಆ ಮಕ್ಕಳನ್ನು ಸಂಘರ್ಷಕ್ಕೆ ಕಳಿಸ್ಬೇಕು, ಅವರ ಜೀವನ ಹಾಳಾಗಬೇಕು, ಅವರು ಕೋರ್ಟು ಜೈಲು ಅಂತ ಅಲೆದಾಡಬೇಕು. ಅದರ ನಡುವೆ ನೀವೆಲ್ಲ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಬೇಕು. ಇಷ್ಟೇ ಅಲ್ವಾ ನಿಮ್ಮ ಗುರಿ ಭಟ್ರೆ? ನೀವು ಗಂಡ ಹೆಂಡತಿ ಒಬ್ಬಳೇ ಮಗಳು, ಸುಖಿ ಸಂಸಾರ ನಿಮ್ಮದು. ನಿಮ್ಮ ಜೀವನದಲ್ಲಿ ಖರ್ಚು ವೆಚ್ಚ ಎಲ್ಲ ಕಡಿಮೆಯಾಗಿದೆ ಅಲ್ವಾ ಭಟ್ರೆ? ಜಾಸ್ತಿ ಮಕ್ಕಳಿದ್ರೆ ಜೀವನ ತುಂಬ ದುಬಾರಿ ಆಗುತ್ತಲ್ವ? ಖರ್ಚಿಗೆ ಎಷ್ಟಿದ್ರೂ ಸಾಲೋದಿಲ್ಲ, ಹುಟ್ಟಿಸೋದು ಸುಲಭ, ಸಾಕೋದು ಕಷ್ಟ ಅಲ್ವಾ? ಇದೆಲ್ಲ ಗೊತ್ತಿದ್ದೇ ನೀವು 1ಕ್ಕೆ ಸ್ಟಾಪ್ ಮಾಡಿದ್ದೀರಿ ಅಂತ ನಾವಂದುಕೊಂಡಿದ್ದೇವೆ. ಅಥವಾ ನಿಮ್ಮ ಕೈಲಿ ಜಾಸ್ತಿ ಹುಟ್ಟಿಸೋಕೆ ಆಗಿಲ್ವಾ? ಅದು ನಮಗೆ ಗೊತ್ತಿಲ್ಲ. ಅಂತೂ ನಿಮಗೆ ಒಬ್ಬಳೇ ಮಗಳಿರೋದು ಅಂತ ತಿಳಿದು ಬಂದಿದೆ. ಹಾಗಾಗಿ ನೀವು ಬೇರೆಯವರಿಗೆ ಹೆಚ್ಚು ಮಕ್ಕಳನ್ನು ಹುಟ್ಟಿಸುವ ಬಗ್ಗೆ ನೀತಿ ಪಾಠ ಮಾಡೋದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿ ಎಂತಹ ಬೂಟಾಟಿಕೆ ನಡೆಯುತ್ತಿದೆ ಅಂದರೆ, ಹಿಂದೂ ತಾಯಂದಿರು 3ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆರಬೇಕು ಅಂತ ಕರೆ ಕೊಡುವ RSSನ ಮುಖ್ಯಸ್ಥ ಮೋಹನ್ ಭಗವತ್ ಮದುವೆನೇ ಆಗಿಲ್ಲ. ಅವರು ಅವಿವಾಹಿತರು. ಅವರು ಹಿಂದೂಗಳಿಗೆ 3 ಮಕ್ಕಳ ಟಾರ್ಗೆಟ್ ಅನ್ನು ಕೊಡ್ತಾರೆ. ಇನ್ನು 1ನೇ ಮಗು ಮಾಡಿರುವ ಕಲ್ಲಡ್ಕ ಭಟ್ರು ಕೂಡ ಅದೇ ಗುರಿಯನ್ನು ಕೊಡ್ತಾರೆ. ಇವರ ಕೈಲಿ ಆಗೋದನ್ನ ಬೇರೆಯವರು ಮಾಡಿ ತೋರಿಸ್ಬೇಕು ನೋಡಿ. ಹಾಗಿದ್ರೆ ಇವರೇನು ಕೈಲಾಗದವರ? ನಿಮಗೆ 3 ಮಕ್ಕಳನ್ನು ಹುಟ್ಟಿಸೋಕೆ ಈಗಲೂ ಶಕ್ತಿ ಸಾಮರ್ಥ್ಯ ಇರಬಹುದು ಭಟ್ರೆ. ನಿಮಗೆ ದ್ವೇಷ ಭಾಷಣ ಮಾಡೋ ಸಾಮರ್ಥ್ಯ ಈಗಲೂ ಇದೆ, ಬೊಬ್ಬೆ ಹೊಡೆಯುವ ಶಕ್ತಿ ಈಗಲೂ ಇದೆ, ಪ್ರಚೋದನೆ ಮಾಡುವ ಸಾಮರ್ಥ್ಯವೂ ಇದೆ. ಸಮುದಾಯಗಳನ್ನು ಎತ್ತಿ ಕಟ್ಟುವ, ಅವರ ನಡುವೆ ಸಂಘರ್ಷ ಸೃಷ್ಟಿಸುವ ಕಲೆ ಈಗಲೂ ನಿಮ್ಮಲ್ಲಿದೆ. ಪ್ರಾಯ 80 ಆದರೂ
ನಿಮ್ಮ ಪಂಚೇಂದ್ರಿಯಗಳೆಲ್ಲ ಚೆನ್ನಾಗೇ ಕೆಲಸ ಮಾಡ್ತಿದೆ ಅಂತ ಅನಿಸುತ್ತೆ. ಹಾಗಿರುವಾಗ ನಿಮಗೆ ಈಗ 12 ಮಕ್ಕಳನ್ನ ಹುಟ್ಟಿಸೋಕೆ ಶಕ್ತಿ ಸಾಮರ್ಥ್ಯ ಇರಬಹುದು ಅಂತ ಅನಿಸುತ್ತೆ. 12 ಮಕ್ಕಳನ್ನು ಹುಟ್ಟಿಸಿದರೆ ಅದನ್ನು ಸಾಕೋಕ್ಕೂ ನಿಮ್ಮಲ್ಲಿ ಬೇಕಾದಷ್ಟಿದೆ. ನಿಮಗೇನು ಆರ್ಥಿಕ ಸಂಕಷ್ಟ ಇಲ್ಲ, ಸಾಮಾಜಿಕವಾಗಿಯೂ ತೊಂದರೆಯೂ ಇಲ್ಲ. ಹಾಗಾಗಿ ನೀವು ಯಾಕೆ ಈಗ 12 ಮಕ್ಕಳನ್ನು ಹುಟ್ಟಿಸಬಾರ್ದು? ಆಗ ನೀವು ಹಿಂದೂಗಳಿಗೆ ಮತ್ತಷ್ಟು ಕರೆ ಕೊಡ್ಬೋದು. ಹೆಚ್ಚೆಚ್ಚು ಮಕ್ಕಳನ್ನು ಹುಟ್ಟಿಸಿ ಅಂತ ಹೇಳಲು ನಿಮಗೆ ನೈತಿಕತೆಯೂ ಬರುತ್ತೆ. ಈ ಕಲ್ಲಡ್ಕ ಭಟ್ರು ಒಂದಷ್ಟು ಸಮಯದಿಂದ ತನ್ನ ದ್ವೇಷ ಭಾಷಣದ ಬಾಯಿಗೆ ಬೀಗ ಹಾಕಿದ್ರು. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಅಧಿಕಾರಿಗಳು ಹೋಗಿದ್ದಾರೆ. ಹಾಗಾಗಿ ಅಲ್ಲಿ ಕೋಮು ಪ್ರಚೋದಿತ ದ್ವೇಷ ಭಾಷಣಗಳಿಗೆ ಕಡಿವಾಣ ಬಿದ್ದಿತ್ತು. ಅದರಲ್ಲಿ ದ್ವೇಷ ಭಾಷಣದ ಪಿತಾಮಹ ಅನ್ಸ್ಕೊಂಡಿರುವ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ತನ್ನ ನಾಲಿಗೆಯನ್ನ ಮಡಚಿಟ್ಟಿದ್ರು. ಆದರೆ ಇದೀಗ ಅದೇ ಕಲ್ಲಡ್ಕ ಭಟ್ರು ಮೆಲ್ಲನೆ ತನ್ನ ದ್ವೇಷ ಭಾಷಣವನ್ನ ಮತ್ತೆ ಆರಂಭಿಸಿದ್ದಾರೆ. ಅವರು ಮತ್ತೆ ತನ್ನ ಫಾರ್ಮ್ಗೆ ಮರಳೋಕೆ ಟ್ರೈ ಮಾಡಿರುವಂತೆಯೂ ಕಾಣ್ತಾ ಇದೆ. ಅದರ ಆರಂಭ ಎಂಬಂತೆ ಅವರು ಪುತ್ತೂರು ಬಳಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ದ್ವೇಷ ಭಾಷಣ ಮಾಡಿದ್ದಾರೆ. ಕೀಳು ಮಟ್ಟದಲ್ಲಿ ಮಾತನಾಡಿದ್ದಾರೆ, ಪ್ರಚೋದನೆಯನ್ನು ಕೂಡ ಮಾಡಿದ್ದಾರೆ. ಈ ಸಲ ಕಲ್ಲಡ್ಕ ಭಟ್ರು ಹಿಂದೂಗಳು ಮತ್ತು ಮುಸ್ಲಿಮರ ಜನನವನ್ನ, ಜನಸಂಖ್ಯೆಯನ್ನ ಮತ್ತು ಅದರ ಸುತ್ತಲಿನ ರಾಜಕೀಯ ಪರಿಣಾಮಗಳನ್ನ ಮಾತಾಡಿದ್ದಾರೆ. ಮತ್ತದೇ ಅಸಭ್ಯ ರೀತಿಯಲ್ಲಿ ಮಾತಾಡಿದ್ದಾರೆ. ಅದು ಕೂಡ ಒಂದು ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ. ಅದು ಅವರ ಚಾಳಿ. ಏನ್ ಮಾಡೋದು ಹೇಳಿ? ಹಿಂದೂ ಮಹಿಳೆ 3 ಮಕ್ಕಳನ್ನ ಹೆತ್ತರೆ ಹಿಂದೂಗಳೇ ಆಕೆಗೆ ಬೈತಾರಂತೆ. ನಾಯಿ ಮರಿ ಹಾಕಿದ ತರ ಮರಿ ಹಾಕ್ತೀಯಲ್ಲ ಅಂತ ತಮಾಷೆ ಮಾಡ್ತಾರಂತೆ. ಆದರೆ ಪಕ್ಕದ ಮನೆಯ ಬ್ಯಾರ್ದಿ 7 ಮಕ್ಕಳನ್ನು ಹೆತ್ತರೂ ಹಿಂದೂಗಳು ಏನು ಹೇಳಲ್ಲ ಅನ್ನೋದು ಕಲ್ಲಡ್ಕ ಭಟ್ರ ತಕರಾರು. ಅಸಲಿಗೆ ಈ ಭಟ್ರು ಮುಸ್ಲಿಮರ ಮನೆಯ ಮಕ್ಕಳ ಲೆಕ್ಕವನ್ನ ಯಾವಾಗ ತೆಗೆದ್ರೋ ಗೊತ್ತಿಲ್ಲ. ಬಹುಶಃ ಜಾತಿ ಸಮೀಕ್ಷೆ ವೇಳೆ ಈ ಭಟ್ರು ಕೂಡ ಮನೆ ಮನೆಗೆ ಹೋಗಿದ್ರೋ ಗೊತ್ತಿಲ್ಲ. ಅಥವಾ ಮೋದಿ ಮತ್ತು ಯೋಗಿಯ ತಂದೆ ತಾಯಿ ಮಕ್ಕಳ ಲೆಕ್ಕವನ್ನ ಹೇಳುವಾಗ ತಪ್ಪಾಗಿ ಮುಸ್ಲಿಮರನ್ನು ಎಳೆದು ತಂದ್ರ ಗೊತ್ತಿಲ್ಲ. ಮೋದಿಯವರ ತಂದೆ ತಾಯಿಗೆ 6 ಮಕ್ಕಳು, ಯೋಗಿ ತಂದೆ ತಾಯಿಗೆ 8 ಮಕ್ಕಳು. ಹಾಗಾಗಿ ಹೇಳಿದೆ, ಈ ಭಟ್ರು ಬರೀ ಕಟ್ಟುಕತೆಗಳನ್ನೇ ಹೇಳಿ ಪ್ರಚೋದನೆ ಮಾಡೋದು, ಪರಧರ್ಮವನ್ನ, ಅಲ್ಲಿನ ಮಹಿಳೆಯರನ್ನ ಎಳೆದು ತರೋದು, ಅವರನ್ನ ಹೀಯಾಳಿಸೋದು, ಪ್ರಚೋದನೆ ಮಾಡಲೆಂದೇ ಅವರು ಈ ರೀತಿ ಮಾಡ್ತಾರೆ. ಅದಲ್ಲದೆ ಈ ಕಲ್ಲಡ್ಕ ಪ್ರಭಾಕರ ಭಟ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗೋದು ಜನರ ಓಟಿನಲ್ಲಿ ಅಂತ ಈಗ ಜ್ಞಾನೋದಯವಾಗಿದೆ. ಹೆಚ್ಚೆಚ್ಚು ಹಿಂದೂ ಶಾಸಕ ಸಂಸದರು ಆಯ್ಕೆಯಾಗಬೇಕಾದ್ರೆ ಪ್ರತಿ ಹಿಂದೂಗಳ ಮನೆಯಲ್ಲೂ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕು ಅಂತ ಅವರು ಹೇಳಿದ್ದಾರೆ. ಅಲ್ಲಿಗೆ ಕಲ್ಲಡ್ಕ ಭಟ್ರ RSS ಒಂದು ಪಕ್ಕಾ ರಾಜಕೀಯ ಸಂಘಟನೆ ಅಂತ ಅವರ ಮಾತಲ್ಲೇ ಪ್ರೂವ್ ಮಾಡಿದ್ದಾರೆ. ಇವರು ಬರೀ ಸಾಂಸ್ಕೃತಿಕ ಸಂಘಟನೆಯಾಗಿದ್ದರೆ ಇವರಿಗೆ ಎಲೆಕ್ಷನ್ನ ಚಿಂತೆ ಯಾಕೆ, ಓಟಿನ ಚಿಂತೆ ಯಾಕೆ? ಇವರು ಬರೀ ಪೊಲಿಟಿಕಲ್ ಆಗಿದ್ದರೆ ಇವರ ಬಾಯಲ್ಲಿ ಇಂತಹ ಮಾತುಗಳು ಬರೋದು. ಕಲ್ಲಡ್ಕ ಭಟ್ರು ಹೇಳ್ತಾರೆ, ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಗೆಲ್ಲೋದು, UT ಖಾದರೇ ಗೆಲ್ಲೋದು ಅಂತ. ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿರೋದರಿಂದ ಹಿಂದೂಗಳು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ ಅಂತಾನೂ ಹೇಳಿದ್ದಾರೆ. ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಉಳ್ಳಾಳದಲ್ಲೂ ಕೂಡ ಹಿಂದೂನೇ ಶಾಸಕನಾಗಬೇಕು, ಅದರಲ್ಲೂ BJPಯ ಶಾಸಕನೇ ಆಯ್ಕೆಯಾಗಬೇಕು ಎಂಬ ಭಯಕ್ಕೆ ಈ ಭಟ್ರಲ್ಲಿದ್ದಂತಿದೆ. ಇಡೀ ಕರಾವಳಿಯಲ್ಲಿರುವುದು ಒಬ್ಬನೇ ಒಬ್ಬ ಮುಸ್ಲಿಂ ಶಾಸಕ, UT ಖಾದರ್. ಅಲ್ಲೂ ಕೂಡ ಮುಸ್ಲಿಂ ಗೆಲ್ಲಬಾರದು ಅನ್ನೋ ಬಯಕೆ ಇವರದ್ದು. ಅದಕ್ಕಾಗಿ ಹಿಂದೂಗಳು ತಮ್ಮ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಳಿ ಅಂತ ಕರೆ ಕೊಟ್ಟಿದ್ದಾರೆ. ಭಟ್ರು ಎಂಥ ಸುಳ್ಳು ಹೇಳಿದ್ದಾರೆ ಅಂದರೆ, ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೆ 4 ಸಲ ಹಿಂದೂಗಳು ಗೆದ್ದಿದ್ದಾರೆ. ಅದರಲ್ಲಿ ಒಮ್ಮೆ BJP ಅಭ್ಯರ್ಥಿಯಾಗಿದ್ದ ಹಿಂದೂನೇ ಗೆದ್ದಿದ್ದಾರೆ. 1994ರಲ್ಲಿ ಜಯರಾಮ್ ಶೆಟ್ಟಿ ಅಂತ BJPಯವರು ಅಲ್ಲಿ ಶಾಸಕರಾಗಿದ್ದರು. ಅದಕ್ಕಿಂತ ಮೊದಲು ಒಮ್ಮೆ ಕಾಂಗ್ರೆಸ್ನಿಂದ ಮತ್ತು 2 ಸಲ ಕಮ್ಯುನಿಸ್ಟ್ ಪಕ್ಷದಿಂದ ಹಿಂದೂಗಳು ಗೆದ್ದು ಶಾಸಕರಾಗಿದ್ದರು. ಅಲ್ಲಿಗೆ ಕಲ್ಲಡ್ಕ ಭಟ್ರು ಹೇಳಿರುವ ಸುಳ್ಳಿಗೆ ನಾವು ಸಮಾಧಿ ಕಟ್ಟಬಹುದು. ಈ ಭಟ್ರು ಉಳ್ಳಾಳದ ಬಗ್ಗೆ ಮಾತಾಡ್ತಾರೆ, ಆದರೆ ಕರಾವಳಿಯ ಬೇರೆ ಕ್ಷೇತ್ರಗಳ ಬಗ್ಗೆ ಮಾತಾಡಲ್ಲ. ಏನು ಪುತ್ತೂರಲ್ಲಿ, ಬೆಳ್ತಂಗಡಿಯಲ್ಲಿ, ಕಾರ್ಕಳದಲ್ಲಿ ಮುಸ್ಲಿಮರು ಗೆಲ್ತಾರೇನ್ರಿ ಭಟ್ರೆ? ಈ ಭಟ್ರ ಮಾತು ಕೇಳಿದ್ರೆ ಹಿಂದೂಗಳು ಹೆಚ್ಚಿರುವಲ್ಲಿ ಮುಸ್ಲಿಮರು ಗೆಲ್ತಾರೆ, ಆದರೆ ಮುಸ್ಲಿಮರು ಹೆಚ್ಚಿರುವಲ್ಲಿ ಹಿಂದೂಗಳು ಗೆಲ್ಲಲ್ಲ ಅನ್ನೋ ರೀತಿಯಲ್ಲಿದೆ. ಆದರೆ ದೇಶದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಮುಸ್ಲಿಮರು ಹೆಚ್ಚಿರುವಲ್ಲಿ ಬೇಕಾದಷ್ಟು ಹಿಂದೂಗಳು ಗೆದ್ದಿದ್ದಾರೆ, ಈಗಲೂ ಗೆಲ್ತಾ ಇದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೂ ಬೇಕಾದಷ್ಟು ನಿದರ್ಶನಗಳಿದೆ. ಅಲ್ಲದೆ ಈ ಹಿಂದೆ ಹಿಂದೂಗಳು ಹೆಚ್ಚಿರುವಲ್ಲಿ ಮುಸ್ಲಿಮರು ಗೆದ್ದಿರುವ ನಿದರ್ಶನಗಳಿದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಕರಾವಳಿಯಲ್ಲಿ ಅದು ಸಾಧ್ಯ ಇಲ್ಲ ಅಂತಾನೂ ಅನಿಸುತ್ತೆ. ಅದಕ್ಕೆ ಕಾರಣ ಇದೇ ಕಲ್ಲಡ್ಕ ಭಟ್ರು ಪ್ರತಿನಿಧಿಸುವ ಸಂಘ ಪರಿವಾರ. ಇವರು BJPಯ ರಾಜಕೀಯ ಲಾಭದ ಉದ್ದೇಶಕ್ಕಾಗಿ ಧರ್ಮಗಳ ಮಧ್ಯೆ ತಂದಿಟ್ರು, ವಿಭಜನೆಯ ರಾಜಕೀಯ ಮಾಡಿದ್ರು, ಹಿಂದೂ ಮುಸ್ಲಿಂ ಅಂತ ಒಡೆದಾಳಿದ್ರು. ಅದರ ಪರಿಣಾಮದಿಂದ ಇದೆಲ್ಲ ಉಂಟಾಗಿದೆ.
ಇಂಥ ವಿಷ ಸ್ಥಿತಿಯನ್ನು ತಂದಿಟ್ಟವರೇ ಈಗ ಆ ಬಗ್ಗೆ ಮಾತಾಡ್ತಾರೆ ಅಂದರೆ ಅದು ಹಾಸ್ಯಾಸ್ಪದ ಅಷ್ಟೇ. ಕಲ್ಲಡ್ಕ ಭಟ್ರಿಗೆ ಅರಳು ಮರಳು ಇರಬೇಕು. ಹಾಗಾಗಿ ವೇದಿಕೆಯ ಅವರ ಭಾಷಣದಲ್ಲಿ ದ್ವಂದ್ವಗಳಿತ್ತು. ಈ ದೇಶದಲ್ಲಿ ನಾವು ಈಗಲೂ 80% ಇದ್ದೇವೆ, ನಮ್ಮನ್ನು ನಾಶ ಮಾಡೋಕೆ ಆಗಲ್ಲ ಅಂತಾನೂ ಹೇಳಿದ್ದಾರೆ. ಹಾಗೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಿಂದೂಗಳಿಗೆ ಅದರಿಂದ ಅಪಾಯ ಅಂತಾನೂ ಹೇಳಿದ್ದಾರೆ. ಇದು ದ್ವಂದ್ವ ಅಲ್ವಟ್ರೆ. ಇನ್ನು ಈ ದೇಶಕ್ಕೆ ಕಮ್ಯುನಿಸ್ಟರು ಕಂಟಕ ಎಂಬಂತೆಯೂ ಅವರು ಮಾತಾಡಿದ್ದಾರೆ. ಜೊತೆಗೆ ಭಗತ್ ಸಿಂಗ್ ಈ ದೇಶಕ್ಕಾಗಿ ಬಲಿದಾನ ಮಾಡಿದ್ದನ್ನು ಹಾಡಿ ಹೊಗಳಿದ್ದಾರೆ. ಆ ಭಗತ್ ಸಿಂಗ್ ಕಮ್ಯುನಿಸ್ಟ್ ಆಗಿದ್ದರು ಅಂತ ಈ ಕಲ್ಲಡ್ಕ ಭಟ್ರಿಗೆ ಯಾರಾದರೂ ಇತಿಹಾಸದ ಪಾಠ ಮಾಡುವ ಅಗತ್ಯ ಇದೆ. ಹಾಗೆ ಮತ್ತೆ ದ್ವೇಷ ಭಾಷಣ ಕೇಳಿದಿರುವ ಭಟ್ರಿಗೆ ಪೊಲೀಸ್ ಇಲಾಖೆ ಬಿಸಿ ಮುಟ್ಟಿಸುವ ಅಗತ್ಯವೂ ಇದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.